ಓಕೆ ಮಾಸ್ಟರ್ಸ್, ನೆಕ್ಸ್ಟ್ ಜಮುನಾ ಮೇಡಮ್ ಹೇಳಿ. ನಮಸ್ಕಾರ ಶಾಂತರ ಮೇಡಮ್. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ತುಂಬಾ ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಿದೆ ಮೇಡಮ್. 3 ಅವರ್ಸ್ ಧ್ಯಾನದಲ್ಲೂ ತುಂಬಾ ನನ್ಗೆ ಅನುಭವಗಳಾಯ್ತು. ಆಮೇಲೆ ನಂದು ಹಳೇ ನೋವು ಅಂದ್ರೆ ಒಂದು 20 ಇಯರ್ಸ್ ನೋವೆಲ್ಲ ಹೋಯ್ತು ನನಗೆ ಧ್ಯಾನದಿಂದ. ಆಮೇಲೆ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಕಂಡ್ರು. ಆಮೇಲೆ ಮೊನ್ನೆ ಆವಾಗ್ಲೇ ನನ್ಗೆ ಸ್ವಲ್ಪ ಅಲ್ಲಿ ಇದಾಗಿದ್ದು, ನೋವೆಲ್ಲ ಕಡಿಮೆ ಆಗಿದ್ದು ಮೇಡಮ್. ಒಂದು ದಿನ ತುಂಬಾ ನೋವಾಯ್ತು. ನಾನ್ ಯಾಕೆ ಇಷ್ಟ ನೋವಾಗ್ತಿದೆ ಅಂತ ಅಂದ್ಬಿಟ್ಟು ನಾನು ಗ್ಯಾಸ್ಗೆ ಇರ್ಬೋದು, ಇಲ್ಲ ಏನೋ ರೆಸ್ಟ್ ತಗೋಬಹುದು ಅಂತ ಎಲ್ಲಾ ತರನು ಮಾಡ್ದೆ. ಯಾವ್ದು ನಂಗೆ ಕಡಿಮೆ ಆಗ್ಲಿಲ್ಲ. ಅದ್ರ ನೆಕ್ಸ್ಟ್ ಡೇ ನನಗೆ ನೋವು ಜಾಸ್ತಿ ಆಗ್ಬಿಟ್ಟು ಹೋಗ್ಬಿಡ್ತು. ಒಂದ್ 2 ಅವರ್ಸ್ಗೆಲ್ಲ ನನಗೆ ನೋವೇ ಇಲ್ಲ ಅನ್ನಿಸ್ತು. ಇದುವರೆಗೂ ನೋವಿಲ್ಲ ಮೇಡಮ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. 3 ಅವರ್ಸ್ ಮಾಡಿದಾಗ್ಲಾ? 3 ಅವರ್ಸ್ ಮಾಡಿದಾಗ ಮೇಡಮ್. ಆಮೇಲೆ ಅದೇ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಒಂದು ವಿಗ್ರಹ ಇತ್ತು ಅಲ್ಲಿ. ನಾನೊಂದ್ಸರಿ ಶೇರ್ ಮಾಡಿದ್ದೆ, ಅದು ಇನ್ನೊಂದ್ಸರಿ ಹೇಳ್ತೀನಿ. ಅದು ವಿಗ್ರಹ ಇತ್ತು. ನಾನು ಗುಡಿ ದೇವಸ್ಥಾನ ತರ ಇತ್ತು, ಕೆಳಗಡೆ ಇಳಿತಾ ಇದ್ದೆ. ಅವಾಗ ನನ್ ಕೈ ತಗ್ಬಿಡ್ತು, ಸೀತಾದೇವಿ ವಿಗ್ರಹ ಬಿದ್ದ್ಬಿಡ್ತು. ಅಯ್ಯೋ ವಿಗ್ರಹ ಬಿದ್ದ್ಬಿಡ್ತೆ ಅಂತಂದ್ಬಿಟ್ಟು ಸಾರಿ ಅಂತ ಹೇಳ್ಕೊಂಡು ಅದನ್ನ ಇಟ್ಕೊಂಡು, ಸಾರಿ ಮಾ ನೀನ್ ಬೀಳಿಸ್ಬಿಟ್ಟೆ ಅಂದಾಗ ನಗುಮಕ ಮಾಡ್ತು ಮೇಡಮ್ ಅದು ವಿಗ್ರಹ. ಅದು ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಆಮೇಲೆ ಹಂಗೆ ಮಾಡಿ ಅದೊಂದು. ಮತ್ತಿನ್ನ ಮೊನ್ನೆ 2 ಅವರ್ಸ್ ಧ್ಯಾನದಲ್ಲಿ ಇದು ಕೃಷ್ಣ ಕಣ್ಣಿಗೆ ಬಾಲಕೃಷ್ಣ ಹಸು ಮೇಲೆ ಕುತ್ಕೊಂಡು ಓದಂಗೆ ಅದಕ್ಕ ಅದು ನೆಕ್ಸ್ಟ್ ಮೂಮೆಂಟೇ ಒಂದ್ ದೊಡ್ಡ ಕಾಳಿಂಗ ಸರ್ಪ ಅದು ಹಿಂಗ ಹರ್ಕೊಂಡು ಹೋದಂಗೆ ಕಾಣಿಸ್ತು ಮೇಡಮ್. ನಾನು ಇಷ್ಟು ವರ್ಷದಲ್ಲಿ ನನ್ಗೆ ಇಮೇಜ್ ಕಾಣಿಸಿದ್ದು ಈ 2 ಅವರ್ಸ್ ಧ್ಯಾನದಲ್ಲಿ, 3 ಅವರ್ಸ್ ಧ್ಯಾನದಲ್ಲಿ ಮೇಡಮ್. ಆಮೇಲೆ ನನ್ಗೆ ತುಂಬಾನೇ ಎನರ್ಜಿ ಬಂದಿದೆ. ಅಷ್ಟಿಷ್ಟಲ್ಲ, ಅಷ್ಟು ಎನರ್ಜಿ ಬಂದಿದೆ. ಆಮೇಲೆ ಎಲ್ಲಾ ರೀತಿಯಿಂದನೂ ನನ್ಗೆ ಒಳ್ಳೇದಾಗ್ತಾ ಇದೆ. ಏನ್ ಅನ್ಕೊಂಡ್ರುನು ಅದನ್ನ ಒಳ್ಳೇದಾಗ್ತಾ ಇದೆ ಮೇಡಮ್. ಅದರಿಂದ ನನಗ್ ತುಂಬಾನೇ ನನ್ಗೆ ಒಂಥರ ತರ್ಸ್ಟಿ ತರ ಆಗಿದೆ ಮೇಡಮ್. ಇದು ಮೆಡಿಟೇಷನ್ ಅನ್ನೋದು ಮಾಡ್ಬೇಕು ಅನಿಸ್ತಿದೆ ಹೊರ್ತು ನಂಗೆ ಒಂದ್ 10 ಮಿನಿಟ್ಸ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಈಗ 3 ಅವರ್ಸ್ ಕೂತ್ಕೊಂಡ್ರೆ ನನ್ಗೆ ಏನು ಆಗಲ್ಲ ಮೇಡಮ್. ಬೆನ್ನೋವಲ್ಲ, ಕಾಲ್ ನೋವಲ್ಲ, ಕಾಲ್ ಜುಮ್ ಹಿಡಿಯಲ್ಲ. ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಕಾಲು ಕೈನ. ಅಂದ್ರೆ ಇದ್ರಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮೇಡಮ್. ಆ ತರ ಬಿಟ್ಟಿಲ್ಲ, ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಆ ಟೈಮ್ ಸರಿಯಾಗಿ ಎಬ್ಬಸ್ಬಿಡ್ತಾರೆ ಏಂಜಲ್ಸ್. ಏಂಜಲ್ಸ್ ಜ್ಞಾಪಿಸ್ಕೊಳ್ತೀನಿ, ಜ್ಞಾಪಿಸ್ಕೊಳ್ತೀನಿ. ಆ ಮೂಮೆಂಟ್ ತಕ್ಕಂತ ಎದ್ಬಿಟ್ಟು ಕುತ್ಕೊಳ್ತೀನಿ ಮೇಡಮ್. ಅದೇ ತುಂಬಾನೇ ನನ್ಗೆ ಮನಃಶಾಂತಿ ಸಿಕ್ಕಿದೆ ಇದರಿಂದ ಮೇಡಮ್. ಒಂದ್ಸಲಿ ನಿಜವಾಗ್ಲು ಹೌದು ಮೇಡಮ್, ಗ್ರೇಟ್. ನಾವೀಗ ಅದೇ ಈ 21 ಡೇಸ್ ಮಾಡಿದ್ವಿ, 7 ಡೇಸ್ ಮಾಡಿದ್ವಿ, 11 ಡೇಸ್ ಮಾಡಿದ್ವಿ. ಎಲ್ಲಾ ತರ ನಿಧಾನಕ್ಕೆ ಸ್ಟೆಪ್ ಹತ್ತುತ್ತಾ ಹೋದ್ವಿ. ಖಂಡಿತ ರಿಸಲ್ಟ್ ತುಂಬಾ ಚೆನ್ನಾಗ್ ಬಂದಿದೆ. ಈಗ ಅನ್ಕೊಳ್ದೆ ಈ ಆಪರ್ಚುನಿಟಿ ಸಿಕ್ಕಿದೆ. 2 ಅವರ್ಸ್ ನಿಜವಾಗ್ಲು ಮಾಡಿ ಮುಗಿಸ್ಬಿಟ್ರೆ ಇದೊಂದು ರೆಕಾರ್ಡ್ ಅಂತಾನೆ, ನಿಮಗ್ ನೀವು ಕೊಟ್ಕೊಳ್ಳೋ ರೆಕಾರ್ಡ್ ಅಂತ, ನಿಮಗ್ ನೀವು ಕೊಟ್ಕೊಳ್ಳೋ ಸರ್ಟಿಫಿಕೇಟ್ ನಿಜವಾಗ್ಲು. ಫಸ್ಟ್ ಅದ್ ಮುಗಿದ ತಕ್ಷಣ 2 ಅವರ್ಸ್ ಮಾಡಿದ್ರೆ ಅಯ್ಯೋ ಏನು ಮುಗೀತು ಅನ್ಸ್ತು. 3 ಅವರ್ಸ್ ಬಂತು. 3 ಅವರ್ಸ್ ಆದ್ಮೇಲೆ ಈಗ 1 ಅವರ್ ಬಂತು. ಈಗ ಅಯ್ಯೋ 1 ಅವರ್ ನನ್ಗೆ ಎಷ್ಟು 5 ನಿಮಿಷದಲ್ಲಿ ಮುಗ್ದೋಯ್ತು ಅಂತ ಅನ್ಸುತ್ತೆ ಮೇಡಮ್. ಅನ್ಕೊಂಡೆ ಅಯ್ಯೋ 1 ಅವರ್ ಸಾಲಲ್ಲ ಅಂತ. ನೀವ್ ಅದಕ್ಕೆ ಸರಿಯಾಗಿ 2 ಅವರ್ಸ್ ಮಾಡಿ ಅಂತ ಹೇಳಿದ್ರೆ 4 to 6 ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಆತರ ಒಂದಾದ್ಮೇಲೆ ಕಂಟಿನ್ಯೂಸ್ ಇದೆಯಲ್ವಾ, ಮತ್ತದು ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಇವ್ರ ಅಯ್ಯಪ್ಪ ಪಿಂಡಿ ಅವ್ರದ್ದು ಮಾಡ್ತೀನಿ, ಉಮಾ ಮೇಡಮ್ ಅವ್ರದ್ದು ಮಾಡ್ತೀನಿ. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅದ್ ತಗೊಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಮೇಡಮ್. ಟೈಮ್ ಇದ್ದಾಗೆಲ್ಲ ಮಾಡ್ತಾ ಹೋಗೋಣ ಅಷ್ಟೇ ಮೇಡಮ್. ಮ್ಯೂಟ್ ಆಯ್ತು, ನೀವೇ ಮ್ಯೂಟ್ ಮಾಡ್ಕೊಂಡ್ರ? ಆಯ್ತು ಸಾರಿ ಮೇಡಮ್, ಸಾರಿ. ಅದ್ ಫೋನ್ ಬಂತು. ಎಲ್ಲಾರ್ಗು ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ ಮೇಡಮ್, ಏನೇನ್ ಅದ್ರಿಂದ ನಾನ್ ಪಡ್ಕೊಂಡೆ ಅಂತಾನು ಹೇಳ್ತಾ ಇದ್ದೀನಿ ಮೇಡಮ್. ಅದಕ್ಕೆ ಅವ್ರು ಖುಷಿ ಪಟ್ಟು ನಿನ್ನಲ್ಲಿ ತುಂಬಾನೇ ಚೇಂಜಸ್ ಕಂಡಿದೀವಿ ನಾವು ಅಂತ ಅವ್ರು ಅಷ್ಟು ಖುಷಿ ಪಡ್ತಾರೆ. ಎಲ್ಲಾರ್ಗು ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾನೇ ಅದೇ ಆಪರ್ಚುನಿಟಿ ನೋಡಿ, ಯೂನಿವರ್ಸ್ ನಮ್ಗೆ ಏನ್ ಬೇಕೋ ಅದು ಆಗ್ತಾನೆ ಇದೆ. ಎಷ್ಟೊಂದ್ ಜನ ಕಾಯ್ತಾ ಇದ್ವಿ ಅಂತಂದ್ರು. ಎಲ್ಲರಿಗೂ ನಿಜವಾಗ್ಲೂ ಇದೊಂದು ಒಳ್ಳೆ ಆಪರ್ಚುನಿಟಿ. ಮಾಡಿ ಮಾಸ್ಟರ್ಸ್ ಅನ್ಕೋ ಈ ಒಂದು ಪ್ರಯೋಜನಗಳು ನಾವು ಪಡ್ಕೋಬೇಕು. ಎಲ್ಲಿ ಯಾರು ಮಾಡ್ತಾ ಇದ್ರು ಸರಿ, ನಮಗ್ ಬೇಕಾಗಿರೋದು ಧ್ಯಾನ. ಸೊ ಆ ಧ್ಯಾನ ಮಾಡಕ್ ಅವಕಾಶ ಸಿಕ್ತು, ಮಾಡ್ಬೇಕು ಅಷ್ಟೇ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಜಮುನಾ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನೆಕ್ಸ್ಟ್ ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ವಾ? ಮಾಡ್ಕೊಳ್ಳಿ ಮೇಡಮ್, ಕೊಟ್ಟಿದ್ದೀನಿ ನೋಡಿ ಆಪ್ಷನ್. ಮಾತಾಡಿ. ಕೇಳಿಸ್ತಾ ಇಲ್ಲ ಯಾಕೆ? ಅನ್ಮ್ಯೂಟ್ ಆಗಿದೆ. ಈಗ ಕೇಳಿಸ್ತಾ ಇದೆ, ಹೇಳಿ.
ಕೇಳಿಸ್ತಾ ಇದ್ರಿ ಮೇಡಮ್? ಹಾ ಹಾ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್, ನಮಸ್ತೆ. ಕೇಳಿಸ್ತಾ ಇದೆ. ತುಂಬಾ ಸರಿಯಾಗಿ ನಡೆದದ ಮೇಡಮ್. ಮಸ್ತ್ ಚಲೋ ಮಾಡ್ಲತ್ತೀರಿ. ಧ್ಯಾನ ಸರಿಯಾಗಿ ಅನ್ಸ್ಲತ್ತದ್ರಿ ಮೇಡಮ್. ನೀವ್ ಹೇಳದ್ದೆಲ್ಲ ಕರೆಕ್ಟ್ ಮಾಡ್ಲತ್ತೀರಿ ಮೇಡಮ್. ಚಲೋ ಅನ್ಸ್ಲತ್ತದ. 2 ಇಯರ್ಸ್ ಚಂದ ಆಗ್ಲಿಕತ್ತದ್ರಿ ಮೇಡಮ್. 3 ತಾಸನು ಮಾಡೀನಿ, ಮತ್ತೆ 2 ತಾಸದನು ಮಾಡ್ಲತ್ತೀನ್ರಿ ಮೇಡಮ್. ನನಗ ಅನುಭವ ಆಗಿದ್ದು ಫಸ್ಟ್ ಅಮಾವಾಸ್ಯೆ ದಿನ ಕುಂಕುಮ ಡಬ್ಬ ಕೊಟ್ಟದಾಗ್ಯದ ಅಂತ ಹೇಳ್ದಲ್ರಿ ಮೇಡಮ್. ಆ ದಿವ್ಸ ಆಯ್ತು, ಒಂದ್ ದಿವ್ಸ ಸಾಯಿಬಾಬಾ ಬಂದ್ ಆಶೀರ್ವಾದ್ ಮಾಡ್ದಂಗ ಆಗ್ಯದ್ರಿ ಮೇಡಮ್. ಮತ್ತೊಂದ್ ದಿವ್ಸ ನೀವು ಕರ್ಮದ್ ಲೆಕ್ಕ ಹೇಳಿದ್ರಲ್ರಿ ಮೇಡಮ್. ಅದಾದ್ಮ್ಯಾಗ ಸ್ವಲ್ಪ ನನ್ನ ಧ್ಯಾನದಾಗ ಕುಂತಾಗ ಅನುಭವ ಆಯ್ತ್ರಿ ಮೇಡಮ್. ಅಂದ್ರೆ ಜನ್ಮದ ಕರ್ಮನೇನೋ ಈ ತರ ನನಗ್ನು ಪರಿವಾರ ಸಿಕ್ಕದ. ಏನೋ ಇವ್ರಿಗೆಲ್ಲಾ ಪರಿವರ್ತನ ಮಾಡ್ಬೇಕು, ಮತ್ತ ನನಗ ದೇವ್ರ ಈ ಹಾದಿ ತೋರ್ಸ್ಯಾನ ನನ್ ಬಳಕ ನಾನು ಪರಿವರ್ತನೆ ಹೊಂದ್ಬೇಕು, ಇವ್ರಿಗ್ನು ಎಲ್ಲಾ ಪರಿವರ್ತನ ಮಾಡ್ಬೇಕು, ಧ್ಯಾನಕ್ ಮಾರ್ಗ ತರ್ಬೇಕು ಇವ್ರಿಗೆಲ್ಲಾ ಅಂತೇಳಿ ಅನುಭವ ಆಯ್ತ್ರಿ ಮೇಡಮ್ ಒಂದ್ ದಿವ್ಸ ನನಗ. ಅದು ಆದ್ಮ್ಯಾಗ ಮೇಡಮ್ ಅವ್ರ ಬಳಿಗ್ ಹೋಗಿ ಒಂದ್ ದಿವ್ಸ ಕ್ಲಾಸ್ ತಗೊಂಡ್ ಬಂದೇವ್ರಿ ಮೇಡಮ್. ನಮ್ ಮನೆಯವ್ರು ಆಯ್ತು, ನಾನು ನಮ್ ತಂಗಿ 3 ಮಂದಿ ಹೋಗಿದ್ದೇವ್ರಿ. ಮನೋರಮ್ ಮೇಡಮ್ ಅವ್ರದ್ದು ಕ್ಲಾಸ್ ಇತ್ತಲ್ರಿ ಒಂದ್ ದಿವ್ಸ. ಅಲ್ಲಿ ಹೋಗಿ ಕ್ಲಾಸ್ ತಗೊಂಡ್ ಬಂದೇವ್. ಈಗ ನಮ್ಮ ಮನೆಯವ್ರು ಧ್ಯಾನ ಮಾಡ್ಲಾಕತ್ತಾರಿ ಮೇಡಮ್. ವೆರಿ ಗುಡ್. ಮಾಡ್ಲತ್ತಾರ. ಗ್ರೇಟ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಂಟಿನ್ಯೂ. ನಮ್ಗೆ ನೋಡಿ ಎಕ್ಸ್ಪೀರಿಯನ್ಸಸ್ ಎಷ್ಟೋ ಜನಕ್ಕೆ ನಾವ್ ಎಷ್ಟು ಧ್ಯಾನ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಅರ್ಥ ಆಯ್ತಲ್ವಾ, ಎಷ್ಟು ವರ್ಷಗಳಿಂದ ಬರ್ದಿರೋ ಎಕ್ಸ್ಪೀರಿಯನ್ಸಸ್ ಇವಾಗ ಬರ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಜಾಸ್ತಿ ಹೊತ್ತು ಮಾಡ್ಬೇಕು. ಏನೋ ದೇವ್ರ ಬಳಿ ಬೇಡ್ಕೊಂಡ್ ಬಂದಿನಿ, ಇವ್ರಿಗೆಲ್ಲಾ ಪರಿವರ್ತನ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಂಡ್ ಬಂದಿನೇನೋ, ಅದಕ್ಕೆ ಈ ತರ ನನಗ್ ಮನಿ ಸಿಕ್ಕದೇನೋ ಹಂಗ ನನ್ಗ ಒಂಥರ ಇದು ಮೈಂಡ್ ಇದಾಗುತ್ತದ್ರಿ ಮೇಡಮ್. ಅನುಭವ ಆಯ್ತ್ರಿ. ಇವ್ರಿಗೆಲ್ಲಾ ಪರಿವರ್ತನ ಮಾಡ್ಬೇಕು, ಏನೇ ಇರ್ಲಿ ಕಷ್ಟ ಬರ್ಲಿ ಇವ್ರಿಗೆ ಮಾಡ್ಬೇಕು ಪ್ರಯತ್ನ ಅಂತ ಹೇಳಿ ಮಾಡ್ಲತ್ತೀನ್ರಿ ಮೇಡಮ್. ಹೌದೌದು. ಕರೆಕ್ಟ್ ಆಗಿ ಸರಿಯಾಗಿ ಅನ್ಸ್ಲತ್ತದ್ರಿ ಮೇಡಮ್. ಮಾಮೂಲಿ ನಾವ್ ಏನ್ ಮಾಡ್ತೀವಿ, ಕ್ಲಾಸ್ ಅಲ್ಲಿ 40 ಮಿನಿಟ್ಸ್ ಮಾಡ್ಬೋದು, 1 hour ಮಾಡ್ಬೋದು. ಅದ್ರಲ್ಲಿ ನಮಗೆ ಸೀರಿಯಸ್ ಆಗಿ ಡೀಪ್ ಆಗಿ ನಾವು ಹೋಗೋ ಸಮಯ ಕಡಿಮೆ ಇರುತ್ತೆ. ಅಲ್ಲಿ 20 ಮಿನಿಟ್ಸ್ ಆಗಿರ್ಬೋದು, ಅಷ್ಟ್ರಲ್ಲೇ ಸಿಗುತ್ತೆ. 30 ಮಿನಿಟ್ಸ್. ಇಲ್ಲಿ ಏನಾಗುತ್ತೆ, ನಾವ್ ಯಾವಾಗ 3 hours 2 hours ಮಾಡ್ತೀವೋ ಅಲ್ಲಿ ನಮ್ಮ ಧ್ಯಾನದ ಸಮಯ, ಕ್ವಾಲಿಟಿ ಆಫ್ ಧ್ಯಾನ ಆ 3 hours ಮಾಡಿದಾಗ ಅಟ್ಲೀಸ್ಟ್ ನಮಗೆ 1 hour ಅಷ್ಟು ಧ್ಯಾನ ಸಿಗಬಹುದು. ಕೆಲವ್ರಿಗೆ 3 hours ಸಿಗುತ್ತೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ತುಂಬಾ ಆಲೋಚನೆ ಬರ್ತಾ ಇದೆ ಅನ್ನೋಂಥವ್ರಿಗೆ 3 hours ಕೂತಾಗ ಅಟ್ಲೀಸ್ಟ್ 1 hour ಅಷ್ಟು ಧ್ಯಾನನಾದ್ರೂ ಚೆನ್ನಾಗಾಗುತ್ತೆ. ಆಗ ಯಾವಾಗ ನಾವು ಡೀಪ್ ಆಗಿ ಆ ಧ್ಯಾನಕ್ಕೆ ಹೋಗ್ತೀವೋ ಆವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಏನೇನ್ ಬರ್ಬೇಕೋ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರುತ್ತೆ. ನಾವೆಷ್ಟು ಧ್ಯಾನ ಕಡಿಮೆ ಮಾಡ್ಬಿಟ್ಟು ಬರೀ 20 ಮಿನಿಟ್ಸ್, half an hour ಮಾಡ್ತಾ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಂದ್ರೆ ಆಗಲ್ಲ, ಅದು ಸಾಧ್ಯ ಇಲ್ಲ ಆಗಕ್ಕೆ. ಸೊ ಈಗ ನೀವೇ ಅದಕ್ಕೆ ಪ್ರೂಫ್ ನೋಡ್ತಾ ಇದೀರ ಈಗ ಯಾವ ತರ ಅನುಭವಗಳಾಗ್ತಾ ಇದೆ. ಮಾಡ್ಲತ್ತೀನ್ರಿ ಮೇಡಮ್. ವಸುಂಧರಾ ಮೇಡಮ್ ಅವ್ರ ಹಾಕ್ಯಾರಲ್ರಿ, ಅದ್ರಾಗನು ಒಂದೊಂದ್ ಟೈಮ್ ಮಾಡ್ತಿರ್ತೀನಿ ಮೇಡಮ್. ಮಾಡಿ ಅದೇ ಹೇಳಿದ್ದು, ಎಷ್ಟು ನಿಮಗೆ ಟೈಮ್ ಇರುತ್ತೋ ಯಾವ್ದಕ್ ಸಾಧ್ಯನೋ ಅದಕ್ಕೆಲ್ಲ ಜಾಯ್ನ್ ಆಗಿ ಮಾಡಿ. 10 ಗಂಟೆಯಿಂದ 1 ಗಂಟೆ ತನ ಮಾಡೀನ್ರಿ ನೀನ್ ಮೇಡಮ್. ನೀನ್ ಮಾಡಿದೀನ್ರಿ ಮೇಡಮ್. ವೆರಿ ಗುಡ್, ವೆರಿ ಗುಡ್ ಮೇಡಮ್. ಒಂದೇ ಕ್ಲಾಸ್ ಆಗ್ಯದ್ರಿ ಮೇಡಮ್, ಇವತ್ ಆಗ್ಲಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಡಿ ಹಾಗೆ. ಕೋಟಿ ಧನ್ಯವಾದಗಳು ಮೇಡಮ್. ನಿಮ್ಮಿಂದ ಎಲ್ಲ ನಮ್ಗೆ ಸರಿಯಾಗಿ ಆಗ್ಲತ್ತದ್ರಿ ಮೇಡಮ್. ಮಾಡಿ ಮೇಡಮ್, ಅದೇ ಹೇಳ್ತಾ ಇರೋದು. ಈಗ ನೋಡಿ, ನಾನ್ ಮಾಡೋದಕ್ಕಿಂತ ನೀವು ಸಾಧನೆ ಮಾಡ್ತಾ ಇದ್ರಲ್ಲ, ಅದು ಗ್ರೇಟ್. ಮಾಡಿದ ತಕ್ಷಣ ಎಷ್ಟೋ ಜನ ಈ ಕಡೆ ಕೇಳಿ ಈ ಕಡೆ ಕಿವಿಲ್ ಬಿಟ್ಬಿಟ್ಟು ಹೋಗ್ತಾರೆ. ಮಾಡೋರು ಎಷ್ಟ್ ಜನ, ಆದ್ರೆ ನೀವ್ ಇಷ್ಟ ಜನ ಮಾಡ್ತಾ ಇದೀರಂದ್ರೆ ಅದು ನಿಮ್ ಗ್ರೇಟ್ನೆಸ್ ಅಷ್ಟೇ. ಮಾಡಿ ಮೇಡಮ್. ಮ್ಯೂಟ್ ಆಯ್ತು ಮೇಡಮ್. ಹೇಳಿ ಮೇಡಮ್, ಮ್ಯೂಟ್ ಆಯ್ತು. ಇಲ್ರಿ ಮೇಡಮ್, ನಿಮ್ಲಿಂದ ಎಲ್ಲಾ ನಮ್ಗ್ ಸರಿಯಾಗಿ ಆಗ್ಲತ್ತದ್ರಿ ಮೇಡಮ್. ನೀವೆಲ್ಲಾ ಸರಿಯಾಗಿ ತಿಳಿಸಿ ಹೇಳ್ಕೊಡ್ಲತ್ತಿರಲ್ರಿ, ಎಲ್ಲಾ ಅನುಭವ ಆಗ್ಲತ್ತದ್ರಿ ಮೇಡಮ್. ನೀವ್ ಹೇಳುದೆಲ್ಲಾ ಅನುಭವ ಆಗ್ಲತ್ತದ್ರಿ ಮೇಡಮ್. ಎಲ್ಲಾ ಅನುಭವ ಆಗ್ಲಾಗತ್ತವ್ರಿ ಮೇಡಮ್. ವೆರಿ ಗುಡ್, ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ರೂಪಶ್ರೀ ಅವರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಿದೆ ಮೇಡಮ್. ಹೋದ್ಸಲನು ರಿವರ್ಸ್ ಮಾಡಿದಾಗ್ಲೂ ತುಂಬಾ ಚೆನ್ನಾಗಾಯ್ತು. ಅವತ್ತ ಅನುಭವ ಹೇಳ್ಕೊಂಡಿದ್ದೆ ಮೇಡಮ್ ಅದನ್ನ. ಈ ವರ್ಷಲ್ಲೂ ತುಂಬಾ ಚೆನ್ನಾಗ್ ಆಗ್ತಿದೆ ಮೇಡಮ್. ಈ ವರ್ಷಲ್ಲಂತೂ ಫುಲ್ ಕೈ ಮತ್ತೆ ಕಾಲು ನಾನು ಯಾವ ರೀತಿ ಕೂತಿರ್ತೀನಿ ಆ ರೀತಿ ಸ್ವಲ್ಪನೂ ಶೇಕ್ ಆಗಿರಲ್ಲ. ಆ ತರ ಫುಲ್ ಈ 11 ದಿವ್ಸನು ಅದೇ ರೀತಿನೇ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ಆಯ್ತು. ಧ್ಯಾನ ಇದಾಯ್ತು. ಆಮೇಲೆ ಈ ವಿಷನ್ಸ್ ಗಳು ಏನೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ ತರ, ದೇವ್ರಿಗೆ ಹೂ ಮುಡಿಸ್ತಾ ಇರೋ ತರ, ಆ ತರ ಎಲ್ಲ ತುಂಬಾ ಇದಾಯ್ತು ಮೇಡಮ್.
ವೆರಿ ಗುಡ್. ಆಮೇಲೆ ಸ್ವಲ್ಪ ನನ್ನೊಳಗೂ ತುಂಬಾ ಚೇಂಜಸ್ ಆಗಿದೆ ಅನಿಸ್ತಾ ಇದೆ ಮೇಡಮ್. ಸ್ವಲ್ಪ ಸ್ವಲ್ಪ ಖಂಡಿತ ತುಂಬಾನೇ ಇದೆ ಅಂತ ಅನಿಸ್ತಾ ಇದೆ ಮೇಡಮ್. ನಿಮ್ಮ ನಡವಳಿಕೆಯಲ್ಲೂ ಚೇಂಜ್ ಆಗಿರುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಇದ್ರೆ. ಆಮೇಲೆ ಎನರ್ಜಿ ಲೆವೆಲ್ಸ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ. ಎನರ್ಜಿ ಲೆವೆಲ್ ಬೆಳಿಗ್ಗೆ 3 ಗಂಟೆಗೆ ಎದ್ದೋಳು ರಾತ್ರಿ 10 ಗಂಟೆ ತನಕ ಮತ್ತೆ ತೋಟಕ್ಕೆ ಹೊಲಕ್ಕೆ ಎಲ್ಲ ಹೋಗ್ತೀವಿ ಮೇಡಮ್. ಅಲ್ಲಿ ಕೆಲಸ ಈಗ ಜಸ್ಟ್ ಈಗ ಬಂದ್ವಿ ತೋಟದಿಂದ ಕೆಲಸ ಮಾಡ್ಕೊಂಡ್ವಿ. ಅದೇ ಎನರ್ಜಿ ಇರುತ್ತೆ ಮೇಡಮ್. ಇದಾಗಲ್ಲ ಚೆನ್ನಾಗಿ ಆತರ ಸುಸ್ತು ಅನ್ನೋ ತರ ಏನು ಇದಾಗಲ್ಲ ಮೇಡಮ್. ಚೆನ್ನಾಗಿ ಆಗ್ತದೆ, ಎನರ್ಜಿ ಬರ್ತಾ ಇದೆ. ಆಮೇಲೆ ಮತ್ತೆ ನಮ್ಮ ಮನೆಯವರು ಎಲ್ಲ ಮಾಡ್ತಿದಾರೆ ಮೇಡಮ್ ಧ್ಯಾನನ ಬೆಳಿಗ್ಗೆ. ದಿವಸ ಆಯ್ತು ಮೇಡಮ್, ಅದು ಒಂದು ಖುಷಿ ಆಗ್ತಾ ಇದೆ ಮೇಡಮ್. ಹಾಗೆ ಆಗುತ್ತೆ ಮೇಡಮ್. ಒಬ್ರು ಮನೇಲಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಮಾಡೇ ಮಾಡ್ತಾರೆ ಮನೇಲಿ, ಸ್ವಲ್ಪ ನಿಧಾನ ಆಗ್ಬೋದಷ್ಟೇ. ಜೊತೆಗೆಲ್ಲ ಮಗ ಮತ್ತೆ ನಮ್ಮ ಮನೆಯವರು ಮಾಡ್ಬಿಟ್ಟೆ ನಾವ್ ಆಮೇಲೆ ಮಲ್ಗೋದು ಮೇಡಮ್. ವೆರಿ ಗುಡ್. ಚೈನ್ ಮೆಡಿಟೇಷನ್ ಟ್ರೈ ಮಾಡಿ ಮೇಡಮ್. ಹಂಗೆ ಎಲ್ರು ಒಟ್ಟಿಗೆ ಕೂತಾಗ ಒಂದ್ 10 ನಿಮಿಷ ಒಟ್ಟಿಗೆ ಕೂತ್ರೆ ಮಾಡ್ತಾ ಇದ್ದೀರಾ? ಅದನ್ನೇ ಹಾಕೊಂಡ್ ಮಾಡೋದು ಮೇಡಮ್. ಅಲ್ಲ ಕೈಯೊಳಗ್ ಕೈ ಇಟ್ಕೊಂಡು ಈ ತರ ಚೈನ್ ಮೆಡಿಟೇಷನ್ ನಾನು ಹೇಳಿದ್ದು. ಈಗ ನೀವು 3 ಜನ ಒಟ್ಟಿಗೆ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ ಮನೇಲಿ 3 ಜನ ಇದ್ದೀರೋ 4 ಜನ ಇದ್ದೀರೋ, ನೀವೇನಾದ್ರು ಒನ್ ಟೈಮಲ್ಲಿ ಒಟ್ಟಿಗೆ ಎಲ್ರು ಸೇರ್ ಮಾಡ್ತೀರಾ ಅಂದಾಗ ಹಿಂಗ್ ರೌಂಡ್ ಆಗಿ ಕೂತ್ಕೊಳ್ಳಿ. ರೌಂಡ್ ಆಗಿ ಕೂತ್ಕೊಂಡು ಈ ತರ ಕೈಗಳು ಒಬ್ರು ನಿಮ್ ತೊಡೆ ಮೇಲೆ ಒಂದ್ ಕೈ ಬಲ್ಗೈ ಈ ತರ ಇಡಿ, ಎಡಗೈ ಈ ತರ ಇಟ್ಕೊಳ್ಳಿ, ಬಲ್ಗೈ ಹೀಗಿಡಿ, ಓಪನ್ ಇಡಿ. ನಿಮ್ಮ ಬಲ್ಗೈ ಅವ್ರ ಎಡಗೈ ಮೇಲೆ ಇರುತ್ತೆ, ಗೊತ್ತಾಯ್ತು ಮೇಡಮ್. ಅವ್ರ ಬಲ್ಗೈ ಅವ್ರ ಪಕ್ಕದವ್ರ ಎಡಗೈ ಮೇಲೆ ಇರುತ್ತೆ. ಹಂಗೆ ರೌಂಡ್ ಕುತ್ಕೊಂಡು ಎಲ್ರು ಕೈ ಇಟ್ಕೊಂಡ್ ಮಾಡಿ. ಆ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಯಾರಿಗ ಅನುಕೂಲ ಇದೆಯೋ ಒಟ್ಟಿಗೆ ಮಾಡೋರು ಅದ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಇದ್ರಲ್ಲಿ ಆ ಒಂದು ತುಂಬಾ ಚೆನ್ನಾಗಿ ಮಾಡಿ ನೋಡಿ, ಆ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಪ್ ತಗೊಳಕ್ಕೆ ಇದ್ ಮಾಡಿದೀನಿ ಮೇಡಮ್. ಕ್ಯಾಪ್ ಇನ್ನೊಂದ್ 2-3 ದಿವಸದಲ್ಲಿ ಬರುತ್ತೆ. ಚೆನ್ನಾಗಿದೆ ಮೇಡಮ್, ಒಳ್ಳೆ ಚೆನ್ನಾಗ್ ಆಗ್ತಾ ಇದೆ. ನನ್ ಬಿಹೇವಿಯರ್ ತುಂಬಾ ಚೇಂಜಸ್ ಆಗ್ತಾ ಇದೆ. ನಾನ್ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ನನಗೆ ಕೊಡ್ತಾ ಇದೆ ಅನ್ನಿಸ್ತಾ ಇದೆ ಮೇಡಮ್. ಆಮೇಲೆ ನಾನು ಇದ್ರದ್ದು ಮೆಡಿಟೇಷನ್ ನಾಳೆಯಿಂದ 4 ಗಂಟೆಯಿಂದ ಮಾಡ್ಬೇಕು ಅಂತ ನೆನ್ನೆ ಮೊನ್ನೆ ಎಲ್ಲ ಮಾಡಿದೀನಿ 7 ಗಂಟೆಗೆ. ಅಂದ್ರೆ ಟೈಮ್ ಆಗಲ್ಲ ಮೇಡಮ್. ಹೌದು, ಎಲ್ಲ ಸರಿ ಆಗೋದಿಲ್ಲ. ಅಡಿಗೆ ತಿಂಡಿ ಎಲ್ಲ ಮಾಡ್ಬೇಕು, ಇದಾಗುತ್ತೆ ಮೇಡಮ್. ಅದಕ್ಕೆ ಬೇಗ ಇದ್ದೆ, ನೀವೇ ಅದನ್ನ ಒಳ್ಳೇದಲ್ಲ, ಅವಕಾಶ ಸಿಕ್ಕಿದೆ ಮಾಡೋಣ ಅಂತ ಅಷ್ಟೇ. ಮಾಡ್ತೀವಿ ಮೇಡಮ್. ಎಸ್, ಥ್ಯಾಂಕ್ ಯು.